ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನಕಲೋಕ. ಇಂದಿನ ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಇಫ್ ಫಾರ್ಮುಲಾ ಮತ್ತು ನೆಸ್ಟೆಡ್ ಇಫ್ ಫಾರ್ಮುಲಾವನ್ನು ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಇಫ್ ಫಾರ್ಮುಲಾವನ್ನು ನೋಡ್ಕೊಳ್ಳೋಣ. ಇಫ್ ಫಾರ್ಮುಲಾ ಯಾವ ಸಂದರ್ಭದಲ್ಲಿ ಬಳಸಬಹುದು ಅಂದ್ರೆ, ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಓಕೆ ಆದ್ರೆ ಒಂದು ಆಯ್ಕೆ, ಆ ಕಂಡೀಷನ್ ಓಕೆ ಆಗದೆ ಇದ್ರೆ ಮತ್ತೊಂದು ಆಯ್ಕೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಇಫ್ ಫಾರ್ಮುಲಾವನ್ನು ಬಳಸಬಹುದು. ಈ ಇಫ್ ಫಾರ್ಮುಲಾವನ್ನು ನಿಮಗೆ ತಿಳಿಸಿಕೊಡ್ಲಿಕ್ಕೆ ನಾನಿಲ್ಲಿ ಎರಡು ಟೇಬಲ್ಗಳನ್ನು ಬಳಸ್ಕೊಳ್ತೀನಿ. ಅದರಲ್ಲಿ ಮೊದಲನೇ ಟೇಬಲ್ ಅಲ್ಲಿ ನಾನು ಒಂದು ಕಾಲಮ್ ಅಲ್ಲಿ ಸಿಟಿಜನ್ಸ್ ನೇಮ್ ಕೊಟ್ಟಿದ್ದೀನಿ, ಮತ್ತೊಂದು ಕಾಲಮ್ ಅಲ್ಲಿ ಅವರ ಏಜ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಈ ಒಂದು ಸಿಟಿಜನ್ಸ್ ಅವರು ವೋಟಿಂಗ್ ಮಾಡಲಿಕ್ಕೆ ಎಲಿಜಿಬಲ್ ಇದಾರೋ ಇಲ್ವೋ ಅನ್ನೋದನ್ನ ನಾನು ಈ ಒಂದು ಇಫ್ ಫಾರ್ಮುಲಾ ಮುಖಾಂತರ ಹೇಳಬೇಕು. ಓಕೆ, ಅದಕ್ಕಾಗಿ ಕಂಡೀಷನ್ ಏನು ಅಂದ್ರೆ, ಈ ಸಿಟಿಜನ್ಸ್ ಏಜು 18ಗಿಂತ ಹೆಚ್ಚು ಅಥವಾ 18 ಆಗಿದ್ರೆ ಅವರು ವೋಟಿಂಗ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಒಂದು ವೇಳೆ ಆ ಸಿಟಿಜನ್ಸ್ ಏಜ್ 18ಗಿಂತ ಕಡಿಮೆ ಇದ್ರೆ, 18ಕ್ಕಿಂತ ಕಡಿಮೆ ಇದ್ರೆ ಅವರು ನಾಟ್ ಎಲಿಜಿಬಲ್ ಆಗಿರ್ತಾರೆ. ಅದನ್ನ ನಾನು ಈ ಒಂದು ಫಾರ್ಮುಲಾ ಮುಖಾಂತರ ಹೇಳಿಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ. ಈಕ್ವಲ್ ಅಂತ ಫ್ರೇಸ್ ನಾನು ಟೈಪ್ ಮಾಡಿದ್ದೀನಿ. ನಂತರ ಬರ್ಕೊಳ್ಳೋಣ ಇಫ್ ಅಂದ್ರೆ ಏನು, ಇದ್ದರೆ ಬ್ರಾಕೆಟ್ ಹಾಕ್ತೀನಿ. ಏನಿದ್ರೆ ಈ ಸೆಲ್ ಅಲ್ಲಿ ಏಜ್ ಸೆಲ್ ಯಾವ್ದಿದು, C4. ಈ C4 ಅಲ್ಲಿ ಆ ಏಜ್ 18ಗಿಂತ ಕಡಿಮೆ ಇದ್ರೆ, 18ಗಿಂತ ಕಡಿಮೆ ಇದ್ರೆ ನಾವೇನ್ ಬರ್ಕೋಬೇಕು, ಡಬಲ್ ಕೋಟ್ ಅಲ್ಲಿ ಬರ್ಕೊಳ್ಳೋಣ, ನಾಟ್ ಎಲಿಜಿಬಲ್ ಅಂತ ಬರ್ಕೊಳ್ಳೋಣ. ಓಕೆ, ಒಂದು ವೇಳೆ 18 ಅಥವಾ 18ಗಿಂತ ಹೆಚ್ಚಿಗೆ ಇದ್ರೆ ಆಗ ಏನಾಗಿರ್ತಾರೆ, ಅವರು ವೋಟಿಂಗ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅದನ್ನು ಕೂಡ ನಾನು ಡಿಫಾಲ್ಟ್ ಆಗಿ ಡಬಲ್ ಕೋಟ್ ಅಲ್ಲಿ ಬರೀತೀನಿ, ಎಲಿಜಿಬಲ್ ಅಂತ ಬರ್ದಿದ್ದೀವಿ. ಡಬಲ್ ಕೋಟ್ ಕಂಪ್ಲೀಟ್, ಬ್ರಾಕೆಟ್ ಕಂಪ್ಲೀಟ್. ಒಂದು ಓಪನಿಂಗ್ ಬ್ರಾಕೆಟ್ ಇರುತ್ತೆ, ಒಂದು ಕ್ಲೋಸಿಂಗ್ ಬ್ರಾಕೆಟ್ ಅನ್ನ ಹಾಕಬೇಕು. ನಂತರ ಎಂಟರ್ ಮಾಡೋಣ. ಈಗ ಇವರು ವೋಟಿಂಗ್ ಮಾಡ್ಲಿಕ್ಕೆ ಎಲಿಜಿಬಲ್ ಇದಾರೋ ಇಲ್ಲೋ ಅಂತ ತೋರಿಸ್ತಾ ಇದೆ. ಜಾನ್ ಇವರ ಏಜು 20 ಇದೆ, ಎಲಿಜಿಬಲ್ ಆಗಿದ್ದಾರೆ. ಅದನ್ನೇ ನಾವು 17 ಅಂತ ಮಾಡೋಣ. ಆಗೇನಾಗ್ತಾರೆ, ನಾಟ್ ಎಲಿಜಿಬಲ್. ಓಕೆ, 18 ಮಾಡಿದ್ರು ಓಕೆ ಎಲಿಜಿಬಲ್ ಆಗ್ತಾರೆ. ನಾವು 18ಗಿಂತ ಕಡಿಮೆ ಇದ್ರೆ ಮಾತ್ರ ನಾಟ್ ಎಲಿಜಿಬಲ್ ಅನ್ನುವಂಥ ಕಂಡೀಷನ್ ಇಲ್ಲಿದೆ. ಓಕೆ, ಈ ಫಾರ್ಮುಲಾನ ಉಳಿದೆಲ್ಲ ಡೇಟಾಗೆ ಅಪ್ಲೈ ಮಾಡಬೇಕು. ಈ ಒಂದು ಸೆಲ್ನ ಕೊನೆಯ ಒಂದು ಕಾರ್ನರ್ ಅಲ್ಲಿ, ಈ ಸೆಲ್ನ ಬಾಟಮ್ ಕಾರ್ನರ್ ಅಲ್ಲಿ ನಾನು ಮೌಸ್ ಪಾಯಿಂಟ್ ಇಟ್ಟಿದ್ದೀನಿ. ಬ್ಲ್ಯಾಕ್ ಕಲರ್ ಪ್ಲಸ್ ಕಾಣಿಸ್ತಾ ಇದೆ. ಮೌಸ್ ಅಲ್ಲಿ ಲೆಫ್ಟ್ ಬಟನ್ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಆ ಒಂದು ಫಾರ್ಮುಲಾ ಉಳಿದೆಲ್ಲ ಡೇಟಾಗೂ ಅಪ್ಲೈ ಆಗುತ್ತೆ. ಇದೇ ರೀತಿಯ ಒಂದು ಮತ್ತೊಂದು ಟೇಬಲ್ ಅನ್ನ ನಾನು ನಿಮಗೆ ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಓಕೆ, ಈ ಒಂದು ಟೇಬಲ್ ಅಲ್ಲಿ ಸ್ಟೂಡೆಂಟ್ಸ್ ನೇಮ್ ಕೊಟ್ಟಿದ್ದೀನಿ, ಅವ್ರು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇಲ್ಲಿ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೋ ಫೇಲ್ ಆಗಿದ್ದಾರೋ ಅನ್ನೋದನ್ನ ಇಫ್ ಫಾರ್ಮುಲಾ ಮುಖಾಂತರ ಹೇಳಬೇಕು. ಓಕೆ, ಇಲ್ಲಿ ಕಂಡೀಷನ್ ಏನು, ಅವರು ಒಬ್ಟೈನ್ ಮಾಡಿರುವಂತ ಮಾರ್ಕ್ಸ್ 35 ಅಥವಾ 35ಗಿಂತ ಹೆಚ್ಚಿಗೆ ಇದ್ರೆ ಪಾಸ್ ಆಗಿರ್ತಾರೆ, ಅಥವಾ 35ಗಿಂತ ಕಡಿಮೆ ಇದ್ರೆ ಫೇಲ್ ಆಗಿರ್ತಾರೆ ಅಂತ. ಓಕೆ, ಸೊ ಇಲ್ಲಿ ನಾವು ಇಫ್ ಫಾರ್ಮುಲಾನ ಬಳಸೋಣ. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ. 20 ಬರ್ಕೊಳ್ಳೋಣ. ಇಫ್ ಅಂದ್ರೆ ಇದ್ದರೆ. ಓಕೆ, ಇಲ್ಲಿ ಮಾರ್ಕ್ಸ್ ಒಬ್ಟೈನ್ಡ್, ಈ ಸೆಲ್ ಅಲ್ಲಿ ಅವರ ಒಂದು ಮಾರ್ಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35 ಇದ್ರೆ ಏನಾಗಿರ್ತಾರೆ, ಅವರು ಪಾಸ್ ಆಗಿರ್ತಾರೆ. ಕಾಮ ಕೊಟ್ಟು ಡಬಲ್ ಕೋಟ್ ಅಲ್ಲಿ ಬರ್ಕೊಳ್ಳೋಣ, ಪಾಸ್. ಹಾಗೆ ಡಬಲ್ ಕೋಟ್ ಹಾಕೊಳ್ಳಿ, ಕಾಮ. ಇದು ಈ ಕಂಡೀಷನ್ ಓಕೆ ಆದ್ರೆ ಪಾಸ್. ಒಂದ್ ವೇಳೆ ಈ ಕಂಡೀಷನ್ ಓಕೆ ಆಗದೆ ಇದ್ರೆ ಆವಾಗ ಏನಾಗಿರ್ತಾರೆ, ಅವರು ಫೇಲ್ ಆಗಿರ್ತಾರೆ. ಅದನ್ನು ಕೂಡ ಡಬಲ್ ಕೋಟ್ ಅಲ್ಲಿ ಬರ್ಕೊಳ್ಳೋಣ, ಫೇಲ್ ಅಂತ. ಓಕೆ, ಡಬಲ್ ಕೋಟ್ ಕಂಪ್ಲೀಟ್. ಒಂದು ಓಪನಿಂಗ್ ಬ್ರಾಕೆಟ್ ಇದೆ, ಅದನ್ನ ಕ್ಲೋಸ್ ಮಾಡೋಣ. ಎಂಟರ್ ಬಟನ್ ಹಿಡಿದಿ, ಎಂಟರ್ ಬಟನ್ ಕ್ಲಿಕ್ ಮಾಡಿ ಪಾಸ್ ಆಗಿದ್ದಾರೆ. ಜಾನ್ 45 ಮಾರ್ಕ್ಸ್ ತಗೊಂಡಿದ್ದಾನೆ, ಪಾಸ್. ಇಲ್ಲಿ 34 ಕೊಡೋಣ, ಆಗೇನಾಗ್ತಾರೆ, ಫೇಲ್. 35 ಹಾಕೋಣ, ಆಗೇನಾಗ್ತಾರೆ, ಪಾಸ್. ನಾವು ಗ್ರೇಟರ್ ದೆನ್ ಆರ್ ಈಕ್ವಲ್ ಅಂತ ಹಾಕಿದ್ವಿ, ಹೀಗಾಗಿ 35 ಇದ್ರು ಪಾಸ್ ಆಗ್ತಾರೆ. 35 ಬಿಲೋ ಇದ್ರೆ ಮಾತ್ರ ಫೇಲ್ ಆಗ್ತಾರೆ. ಓಕೆ, ಈ ಒಂದು ಕಂಡೀಷನ್ ನಾವು ಎಲ್ಲ ಡೇಟಾಗೂ ಅಪ್ಲೈ ಮಾಡೋಣ. ಈ ಒಂದು ಫಾರ್ಮುಲಾ ಹಾಕಿರುವಂತ ಸೆಲ್ ನ ಬಾಟಮ್ ಕಾರ್ನರ್ಗೆ ಹೋದ್ರೆ ಅಲ್ಲಿ ಬ್ಲ್ಯಾಕ್ ಕಲರ್ ಪ್ಲಸ್ ಸಿಗುತ್ತೆ. ನಿಮ್ಮ ಮೌಸ್ ಅಲ್ಲಿ ಲೆಫ್ಟ್ ಬಟನ್ ಡಬಲ್ ಕ್ಲಿಕ್ ಮಾಡಿ ಆ ಫಾರ್ಮುಲಾ ಎಲ್ಲ ಡೇಟಾಗೂ ಅಪ್ಲೈ ಆಗುತ್ತೆ. ಓಕೆ, ಈಗ ನಾವು ನೆಸ್ಟೆಡ್ ಇಫ್ ಫಾರ್ಮುಲಾವನ್ನ ನೋಡ್ಕೊಳ್ಳೋಣ. ನೆಸ್ಟೆಡ್ ಅಂದ್ರೆ ಏನು ಅಂದ್ರೆ, ಒಂದರೊಳಗಡೆ ಒಂದು, ಗೂಡೊಳಗಡೆ ಮತ್ತೊಂದು ಗೂಡು. ಓಕೆ, ಇದು ನೆಸ್ಟೆಡ್ ಅಂತ ಒಂದು ಅರ್ಥ ಕೊಡುತ್ತೆ. ಓಕೆ, ಅಂದ್ರೆ ಇದ್ರ ಅರ್ಥ ಏನು,
ಇಫ್ ಫಾರ್ಮುಲಾದಲ್ಲಿ ಮತ್ತೆ ಇಫ್ ಅನ್ನ ನಾವು ಬಳಸ್ತಾ ಇದ್ದೀವಿ, ಅದಕ್ಕೆ ನೆಸ್ಟೆಡ್ ಇಫ್ ಫಾರ್ಮುಲಾ ಅಂತ ಹೇಳ್ತೀವಿ. ಓಕೆ, ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಆ ನಂಬರು ಅಬೋವ್ 100 ಇದೆಯೋ, ಬಿಲೋ 100 ಇದೆಯೋ, ಅಥವಾ 100ಗೆ ಈಕ್ವಲ್ ಆಗಿದೆಯೋ ಅನ್ನೋದನ್ನ ನಾವು ಇಲ್ಲಿ ಫಾರ್ಮುಲಾ ಮುಖಾಂತರ ಹೇಳಬೇಕು. ಓಕೆ, ಅದಕ್ಕಾಗಿ ಇಲ್ಲಿ ನೆಸ್ಟೆಡ್ ಇಫ್ ಫಾರ್ಮುಲಾವನ್ನು ಬಳಸ್ತೀವಿ. ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ, ಈಕ್ವಲ್ ಬರೆದಿದ್ದೀವಿ. ಇಫ್ ಇದ್ದರೆ, ಏನಿದ್ರೆ ಈ ಸೆಲ್ ಅಲ್ಲಿ ಈ ನಂಬರ್ ಇರುವಂತ ಸೆಲ್ ಹೆಸರೇನು B33. ಈ ಸೆಲ್ ಅಲ್ಲಿ ಗ್ರೇಟರ್ ದನ್ 100 ಇದ್ರೆ, 100ಕ್ಕಿಂತ ಹೆಚ್ಚಿಗೆ ಇದ್ರೆ, ಆಗೇನಾಗ ನಾವು ಬರ್ಕೋಬೇಕು ಅಬೋವ್ 100 ಅಂತ ಬರೀಬೇಕು. ಡಬಲ್ ಕೋಟ್ ಅಲ್ಲಿ ಬರೆಯೋಣ ಅಬೋವ್ 100 ಅಂತ. ಓಕೆ, ಡಬಲ್ ಕೋಟ್ ಕಂಪ್ಲೀಟ್. ಹಾಗೆ ಇನ್ನೊಂದು ಆಪ್ಷನ್ ಇದೆ, ಏನು, ಈ B33 ಅಲ್ಲಿ 100ಕ್ಕಿಂತ ಕಡಿಮೆ ಇದ್ರೆ ಅವಾಗ ಏನ್ ತೋರಿಸ್ಬೇಕು, ಬಿಲೋ 100 ಅಂತ. ಓಕೆ, ಇಲ್ಲಿ ಮತ್ತೆ ಇಫ್ ಕಂಡೀಷನ್ ಹಾಕೊಳ್ಳೋಣ. ಇಫ್ ಇದ್ದರೆ ಏನು, ಆ B33 ಅಲ್ಲಿ ಲೆಸ್ ದನ್ 100 ಇದ್ರೆ ಅವಾಗ ನಮ್ಗೆ ಏನ್ ತೋರಿಸ್ಬೇಕು, ಕಾಮ ಕೊಟ್ಟು ಡಬಲ್ ಕೋಟ್ ಅಲ್ಲಿ ಬರ್ಕೊಳ್ಳೋಣ ಬಿಲೋ 100 ಅಂತ. ಓಕೆ, ಬಿಲೋ 100 ಡಬಲ್ ಕೋಟ್ ಕಂಪ್ಲೀಟ್ ಕಾಮ. ಓಕೆ, ಈಗ ಈ ಸೆಲ್ ಅಲ್ಲಿ ಇರುವಂತ ನಂಬರ್ 100ಕ್ಕಿಂತ ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಅಂದ್ರೆ ನಮ್ಗೇನಾಗಿರುತ್ತೆ, ಕೊನೆಯದಾಗಿ ಅದು 100ಕ್ಕೆ ಈಕ್ವಲ್ ಆಗಿರುತ್ತೆ. ಅದು ಡಿಫಾಲ್ಟ್ ನಮಗೆ ಸ್ಟೇಟ್ಮೆಂಟ್ ಆಗಿರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಳೋಣ ಡಬಲ್ ಕೋಟ್ ಅಲ್ಲಿ ಈಕ್ವಲ್ ಟು 100 ಅಂತ. ಓಕೆ, ಈಕ್ವಲ್ ಟು 100 ಅಂತ ಡಬಲ್ ಕೋಟ್ ಕಂಪ್ಲೀಟ್ ಬ್ರಾಕೆಟ್. ಇಲ್ಲಿ 2 ಓಪನ್ ಬ್ರಾಕೆಟ್ ಇದಾವೆ, 2 ಕ್ಲೋಸ್ ಬ್ರಾಕೆಟ್ ಅನ್ನ ಹಾಕೋಣ. ಓಕೆ, ಕಂಪ್ಲೀಟ್. ಈಗ ಈ ಒಂದು ಸೆಲ್ಗೆ ನಾವು ಫಾರ್ಮುಲಾನ ಹಾಕಿದ್ದೀವಿ, ನೆಸ್ಟೆಡ್ ಫಾರ್ಮುಲಾ ಹಾಕಿದ್ದೀವಿ. ಈ ಒಂದು ಫಾರ್ಮುಲಾನ ಉಳಿದೆಲ್ಲ ಸೆಲ್ಗೆ ಅಪ್ಲೈ ಮಾಡಬೇಕು. ಇಲ್ಲಿ ಕಾರ್ನರ್ ಅಲ್ಲಿ ಬ್ಲ್ಯಾಕ್ ಪ್ಲಸ್ ಬಂದಿದೆ, ಬ್ಲ್ಯಾಕ್ ಕಲರ್ ಅಲ್ಲಿ ಪ್ಲಸ್ ಬಂದಿದೆ. ಡಬಲ್ ಕ್ಲಿಕ್ ಮಾಡೋಣ, ಉಳಿದಂತ ಎಲ್ಲ ಡೇಟಾಗೂ ಅಪ್ಲೈ ಆಗುತ್ತೆ. ಹೀಗೆ ಇನ್ನೊಂದು ಉದಾಹರಣೆಯಾಗಿ ನಾನು ಇಲ್ಲಿ ಟೇಬಲ್ ಅನ್ನು ತಗೊಂಡಿದ್ದೀನಿ, ನೆಸ್ಟೆಡ್ ಫಾರ್ಮುಲಾನ ತೋರಿಸ್ಲಿಕ್ಕೆ. ಈ ಫಾರ್ಮುಲಾದಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಇಲ್ಲಿ ಕಸ್ಟಮರ್ ನೇಮ್ ಕೊಟ್ಟಿದ್ದಾರೆ, ಹಾಗೆ ಟೋಟಲ್ ಬಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅವ್ರು ಎಷ್ಟು ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಅಮೌಂಟ್ದು ಪರ್ಚೇಸ್ ಮಾಡಿದ್ದಾರೆ ಅಂತ ಟೋಟಲ್ ಬಿಲ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಈ ಕಸ್ಟಮರ್ ನಾವು ಏನ್ ಮಾಡಬೇಕು, ಎ ಗ್ರೇಡ್ ಕಸ್ಟಮರು, ಬಿ ಗ್ರೇಡ್ ಕಸ್ಟಮರು, ಸಿ ಗ್ರೇಡ್ ಕಸ್ಟಮರು, ಡಿ ಗ್ರೇಡ್ ಕಸ್ಟಮರು ಅಂತ ಕ್ಲಾಸಿಫೈ ಮಾಡಬೇಕು ಡಿಪೆಂಡಿಂಗ್ ಆನ್ ದೇರ್ ಟೋಟಲ್ ಬಿಲ್. ಓಕೆ, ಅದನ್ನ ಹೇಗೆ ಮಾಡೋದು, ನೆಸ್ಟೆಡ್ ಇಫ್ ಫಾರ್ಮುಲಾ ಮುಖಾಂತರ ಈಸಿಯಾಗಿ ಮಾಡಬಹುದು. ಇಲ್ಲಿ ಫಾರ್ಮುಲಾ ಹಾಕೋಣ. ಮೊದಲೇದಾಗಿ ಏನ್ ಬರುತ್ತೆ, ಈಕ್ವಲ್ ಸೈನ್, ಈಕ್ವಲ್ ಹಾಕಿದೀವಿ. 20 ಬರ್ಕೊಳ್ಳೋಣ ಬ್ರಾಕೆಟ್. ಇಲ್ಲಿ ಏನಾಗಿದೆ, ಈ ಟೋಟಲ್ ಬಿಲ್ಲು 30,000ಕ್ಕಿಂತ ಹೆಚ್ಚಿಗೆ ಇದ್ರೆ ನಾವು ಏನಂತ ಮೆನ್ಷನ್ ಮಾಡಬೇಕು, ಅವ್ರನ್ನ ಎ ಗ್ರೇಡ್ ಅಂತ ಮೆನ್ಷನ್ ಮಾಡಬೇಕು. ಒಂದ್ ವೇಳೆ ಟೋಟಲ್ ಬಿಲ್ಲು 20,000ಕ್ಕಿಂತ ಹೆಚ್ಚಿಗೆ ಇದ್ರೆ ಬಿ ಗ್ರೇಡ್ ಅಂತ ಮೆನ್ಷನ್ ಮಾಡಬೇಕು. 10,000ಕ್ಕಿಂತ ಹೆಚ್ಚಿಗೆ ಇದ್ರೆ ಸಿ ಗ್ರೇಡ್, 10,000ಕ್ಕಿಂತ ಕಡಿಮೆ ಇದ್ರೆ ಡಿ ಗ್ರೇಡ್ ಅಂತ ಅವರನ್ನ ನಾವು ಮೆನ್ಷನ್ ಮಾಡಬೇಕು. ಓಕೆ, ಅದಕ್ಕಾಗಿ ಇಲ್ಲಿ ಇಫ್ ಫಾರ್ಮುಲಾ, ನೆಸ್ಟೆಡ್ ಇಫ್ ಫಾರ್ಮುಲಾನ ಹಾಕ್ತಾ ಇದೀವಿ. ಈಕ್ವಲ್ 20 ಬರ್ಕೊಂಡಿದ್ವಿ, ಓಪನ್ ಬ್ರಾಕೆಟ್. ಯಾವ ಸೆಲ್ಲು, ಈ ಟೋಟಲ್ ಬಿಲ್ ಇರುವಂತ ಈ ಸೆಲ್ ಅನ್ನು ನಾವು ಸೆಲೆಕ್ಟ್ ಮಾಡೋಣ. ಸೆಲ್ ಹೆಸರು C54. ಈ ಸೆಲ್ ಅಲ್ಲಿ ಗ್ರೇಟರ್ ದನ್ 30,000 ಇದ್ರೆ, 30,000 ಇದ್ರೆ ಅವಾಗ ನಮ್ಗೆ ಏನಂತ ತೋರಿಸ್ಬೇಕು, ಅದನ್ನ ಎ ಗ್ರೇಡ್ ಅಂತ ತೋರಿಸ್ಬೇಕು. ಡಬಲ್ ಕೋಟ್ ಅಲ್ಲಿ ಬರ್ಕೊಳ್ಳೋಣ, ಎ ಗ್ರೇಡ್ ಬರ್ಕೊಂಡಿದೀವಿ. ಡಬಲ್ ಕೋಟ್ ಕಂಪ್ಲೀಟ್. ಒಂದು ವೇಳೆ ಈ ಸೆಲ್ ಅಲ್ಲಿ 20,000ಕ್ಕಿಂತ ಹೆಚ್ಚಿಗೆ ಇತ್ತು, ಆಗ ಏನ್ ಮಾಡೋದು, ಮತ್ತೆ ಇಫ್ ಅಂತ ಬರ್ಕೊಳ್ಳೋಣ. ಇಫ್ ಯಾವುದು, C54 ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡೋಣ. ಈ ಸೆಲ್ ಅಲ್ಲಿ 20,000ಕ್ಕಿಂತ ಅಬೋವ್ ಇದ್ರೆ, ಓಕೆ, ಆಗ ಏನ್ ತೋರಿಸ್ಬೇಕು, ನಾವು ಬಿ ಗ್ರೇಡ್ ಅಂತ ತೋರಿಸ್ಬೇಕು. ಡಬಲ್ ಕೋಟ್ ಅಲ್ಲಿ ಬರ್ಕೊಳ್ರಿ, ಬಿ ಗ್ರೇಡ್. ಡಬಲ್ ಕೋಟ್ ಕಂಪ್ಲೀಟ್. ಮತ್ತೊಮ್ಮೆ ಇಫ್ ಹಾಕೋಣ. ಇಫ್ ಈಗ ನಾವೇನ್ ತಗೊಳ್ಳೋಣ, ಈ ಸೆಲ್ ಅಲ್ಲಿ 10,000ಕ್ಕಿಂತ ಹೆಚ್ಚಿಗೆ ಇದ್ರೆ ಅದನ್ನ ಹಾಕೊಳ್ಳೋಣ. ಗ್ರೇಟರ್ ದೆನ್ 10,000 ಇದ್ರೆ ಅವಾಗ ಏನ್ ನಾವು ಕೊಡಬೇಕು, ತೋರಿಸ್ಬೇಕು ಸಿ ಗ್ರೇಡ್ ಕಸ್ಟಮರ್ ಅಂತ ತೋರಿಸ್ಬೇಕು. ಸಿ ಗ್ರೇಡ್ ಅಂತ ಅಷ್ಟೇ ಬರ್ಕೊಳ್ಳೋಣ. ಓಕೆ, ಈಗ ಎ ಗ್ರೇಡ್ ಇಲ್ಲ, ಬಿ ಗ್ರೇಡ್ ಇಲ್ಲ, ಸಿ ಗ್ರೇಡ್ ಇಲ್ಲ, ಯಾವೊಂದು ಈ 3 ಗ್ರೇಡ್ ಅಲ್ಲೂ ಅವರು ಫಿಟ್ ಆಗಿದ್ರೆ ಕೊನೆಗೆ ಏನಾಗಿರ್ತಾರೆ, ಅವರು ಡಿಫಾಲ್ಟ್ ಆಗಿ ಡಿ ಗ್ರೇಡ್ ಅಲ್ಲಿ ನಿಂತಿರ್ತಾರೆ. ಓಕೆ, 30,000ಕ್ಕಿಂತ ಹೆಚ್ಚಿಗಿಲ್ಲ, 20,000 ಹೆಚ್ಚಿಗಿಲ್ಲ, 10,000 ಹೆಚ್ಚಿಗಿಲ್ಲ ಅಂದ್ರೆ
ಅವ್ರದ್ದು ಏನಾಗಿರುತ್ತೆ ಟೋಟಲ್ ಬಿಲ್ಲು 10,000ಕ್ಕಿಂತ ಕಡಿಮೆ ಆಗಿರುತ್ತೆ. ಅದನ್ನು ನಾವು ಡಬಲ್ ಕೋಟಲ್ಲಿ ಡೈರೆಕ್ಟ್ ಆಗಿ ಬಿಲ್ಗಳನ್ನ ಅವರು ಡಿ ಗ್ರೇಡ್ ಅಲ್ಲಿ ಇರ್ತಾರೆ ಅಂತ. ಓಕೆ, ಇದು ಡಿಫಾಲ್ಟ್ ಆಪ್ಷನ್. ಇದಕ್ಕೆ ಯಾವುದೇ ಕಂಡೀಷನ್ ಕೊಡಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಬರೆಯೋಣ. ಇಲ್ಲಿ ಎಷ್ಟು ಓಪನ್ ಬ್ರಾಕೆಟ್ ಇದಾವೆ? 3 ಓಪನ್ ಬ್ರಾಕೆಟ್ ಇದಾವೆ, 3 ಕ್ಲೋಸ್ ಮಾಡೋಣ ಮಾಡಿ ಎಂಟರ್ ಮಾಡೋಣ. ಓಕೆ, ಇವರು ಎ ಗ್ರೇಡ್ ಅಲ್ಲಿ ಬಂದಿದ್ದಾರೆ. ಈ ಫಾರ್ಮುಲಾನ ಉಳಿದಿಲ್ಲ ಸೆಲ್ಸ್ಗೂ ಅಪ್ಲೈ ಮಾಡೋಣ. ಡಬಲ್ ಕ್ಲಿಕ್ ನೋಡಿ, ಇಲ್ಲಿ 33,000 ಇದೆ ಎ ಗ್ರೇಡ್, 22,000 ಅಬೌವ್ 20,000 ಬಿ ಗ್ರೇಡ್, 11,000 ಅಬೌವ್ 10,000 ಆಗುತ್ತೆ ಸಿ ಗ್ರೇಡ್, 9,000 ಅಂದ್ರೆ ಬಿಲೋ 10,000 ಆಗುತ್ತೆ ಡಿ ಗ್ರೇಡ್ ಅಲ್ಲಿ ಬಂದಿದ್ದಾರೆ. ಓಕೆ, ಇದು ಸ್ನೇಹಿತರೆ ಇಫ್ ಫಾರ್ಮುಲಾ ಮತ್ತು ನೆಸ್ಟೆಡ್ ಇಫ್ ಫಾರ್ಮುಲಾವನ್ನು ಬಳಸಿಕೊಡುವಂತ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಓಕೆ, ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.